ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬೆಂಗಳೂರು ಚಲೋ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹಾಸನದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ. ಆದರೆ ಆ ಒಂದು ಪ್ರತಿಭಟನೆಯ ನಡೀತಾ ಇದ್ರೂ ಕೂಡ ಹಾಸನದಲ್ಲಿ ಸದ್ಯದ ಮಟ್ಟಿಗೆ ಏನು ಬಸ್ಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಕಂಡು ಬರ್ತಾ ಇಲ್ಲ. ಈಗ ನಾವೀಗ ಹಾಸನದ ಪ್ರಮುಖ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಇಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯ ಬಸ್ಗಳು ಇಲ್ಲಿಂದ ಹಾಸನ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳು ಕೂಡ ಆಪರೇಟ್ ಆಗ್ತದೆ. ಬೆಳಗ್ಗೆಯಿಂದ ಕೂಡ ಈ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಅದು ಸಿಟಿ ಬಸ್ ಸಂಚಾರ ಇರ್ಬೋದು ಅಥವಾ ಅಂತರ್ ಜಿಲ್ಲಾ ಬಸ್ ಸಂಚಾರ ಇರ್ಬೋದು, ಎಲ್ಲವೂ ಕೂಡ ನಾರ್ಮಲ್ ಆಗಿ ನಡೀತಾ ಇದೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದುವರೆಗೆ ಯಾವುದೇ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗಿಲ್ಲ ಮತ್ತು ಯಾರೂ ಕೂಡ ರಜೆ ಮೇಲೆ ತೆರಳಿಲ್ಲ. ಮಾಮೂಲಿಯಾಗಿ ನಮ್ಮ ಹಾಸನ ಜಿಲ್ಲೆ ವ್ಯಾಪ್ತಿನಲ್ಲಿ ಒಟ್ಟು 1700ರಷ್ಟು ಸಿಬ್ಬಂದಿಗಳಿದ್ದಾರೆ ಹಾಸನ ಡಿಪೋ ವ್ಯಾಪ್ತಿನಲ್ಲಿ. ಅದರಲ್ಲಿ ರೊಟೀನ್ ಆಗಿ 200 ಜನ ಎಂಪ್ಲಾಯೀಸು ಆಫ್ ಇರ್ತಾರೆ. ಸೊ ಆಫ್ ಇದ್ದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೆ ತಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ಆದರೆ ಯಾರೂ ಕೂಡ ಕಡ್ಡಾಯ ರಜೆ ಮೇಲೆ ಹಾಕಿ ಹೋಗಿಲ್ಲ ಅಂತಕ್ಕಂಥ ಮಾಹಿತಿನ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ಆದರೆ ಯೂನಿಯನ್ನ ಲೀಡರ್ಗಳಂತೂ ನಾವು ಕಡ್ಡಾಯವಾಗಿ ಹಾಸನ ಜಿಲ್ಲೆಯಿಂದ ಒಂದು 300ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಆದರೆ ಸದ್ಯಕ್ಕೆ ಹಾಸನದಲ್ಲಿ ಅದು ಸಿಟಿ ಬಸ್ ಸಂಚಾರ ಇರ್ಬೋದು ಅಥವಾ ಅಂತರ್ ಜಿಲ್ಲಾ ಬಸ್ಗಳ ಸಂಚಾರ ಇರ್ಬೋದು, ನಾವು ನೋಡ್ತಾ ಇದ್ದೀವಿ. ನಾವೇಗಿರ್ತಕ್ಕಂಥದ್ದು ಸಿಟಿ ಬಸ್ ಸ್ಟ್ಯಾಂಡ್ ವ್ಯಾಪ್ತಿನಲ್ಲಿ ಈ ಬಸ್ಗಳು ಸಂಚಾರ ಮಾಡ್ತಕ್ಕಂಥ ಪ್ರದೇಶಗಳಿದ್ದೀವಿ. ಸ್ಥಳೀಯವಾಗಿ ಸಾವಿರಾರು ವಿದ್ಯಾರ್ಥಿಗಳು ಈ ಬಸ್ಗಳಲ್ಲಿ ಓಡಾಡ್ತಾರೆ. ಆ ಬಸ್ಗಳು ಕೂಡ ಹಾಸನ ನಗರದ ಬೇರೆ ಬೇರೆ ಭಾಗಗಳಿಗೆ ಆರಾಮಾಗಿ ಓಡಾಡ್ತಾ ಇದ್ದಾವೆ. ಯಾವುದೇ ತೊಂದರೆ ಅಂತೂ ಸದ್ಯಕ್ಕೆ ಆಗಲಿಲ್ಲ. ಜೊತೆಗೆ ಇಲ್ಲಿಂದ ಮೈಸೂರಿಗೆ ತೆರಳತಕ್ಕಂಥ ಜನ ಇರ್ಬೋದು, ಬೆಂಗಳೂರಿಗೆ ತೆರಳತಕ್ಕಂಥ ಜನಗಳಿರ್ಬೋದು, ಶಿವಮೊಗ್ಗ, ಮಡಿಕೇರಿ ಎಲ್ಲ ಬಸ್ಗಳು ಕೂಡ ಬಹುತೇಕ ಈ ಕ್ಷಣದವರೆಗೆ ಎಲ್ಲವೂ ಆಪರೇಟ್ ಆಗಿದೆ. ಯಾವುದೇ ವ್ಯತ್ಯಯ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಸೊ ತಮ್ಮ ವಿವಿಧ ಅಂದರೆ ಸುಮಾರು 30 ತಿಂಗಳಿಗೂ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥ ವೇತನ ಬಾಕಿ ಅಂದರೆ ಅರಿಯರ್ಸ್ ಏನಿದೆ ಅದನ್ನು ಪಾವತಿ ಮಾಡಬೇಕು ಮತ್ತು ವೇತನ ಹೆಚ್ಚಳವನ್ನು ಮಾಡಬೇಕು ಅಂತಕ್ಕಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲೂ ಕೂಡ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಆವಾಗ ಕೋರ್ಟ್ನಿಂದ ಅವರು ಪ್ರತಿಭಟನೆಗೆ ತಡೆ ನೀಡಿದ್ರಿಂದಾಗಿ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿತ್ತು. ಮತ್ತೊಮ್ಮೆ ಪ್ರತಿಭಟನೆ ಕರೆ ಕೊಟ್ಟಾಗಲೂ ಕೂಡ ಸರ್ಕಾರದ ಜೊತೆ ಮಾತುಕತೆಯಾಗಿ ಬೇಡಿಕೆ ಈಡೇರಿಕೆ ಭರವಸೆಯೊಂದಿಗೆ ಮತ್ತೆ ಪ್ರತಿಭಟನೆ ಸ್ಥಗಿತ ಆಗಿತ್ತು. ಈಗ ಎಲ್ಲ ನೌಕರರು ಸೇರಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ಬೆಂಗಳೂರು ಚಲೋ ಕಾರ್ಯಕ್ರಮ ನಡೀತಿದ್ರು ಕೂಡ ಸದ್ಯಕ್ಕೆ ಹಾಸನದಲ್ಲಿ ಈ ಒಂದು ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಅಧಿಕಾರಿಗಳು ಕೂಡ ಯಾರು ರಜೆ ಹಾಕಿದ್ರೆ ರಜೆಗಳನ್ನು ಕ್ಯಾನ್ಸಲ್ ಮಾಡಿ ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಹಾಸನದಿಂದ ಆಪರೇಟ್ ಆಗ್ತಿರ್ತಕ್ಕಂಥ ಬಸ್ಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಕಂಡು ಬರ್ತಾ ಇಲ್ಲ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KV TV9 ಹಾಸನ.